ನೀವು ಹಿಂಗ್ ಸಮರ್ಥನೆ ಮಾಡ್ಕೋತ ಬಂದೇ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೂ ಅನರ್ಹರಾಗಿದ್ದೀರಿ. ರಾಜ್ಯಕ್ಕೆ ಬಿಟ್ಟು ಬಿಡಿ. 2024 ಈ ದೇಶದಲ್ಲಿ ಉಳಿದಿಲ್ಲ. ನ್ಯಾಷನಲ್ ಇಂಟ್ರೆಸ್ಟ್ ದೇಶದಲ್ಲಿ ಸ್ಟೇಟ್ ಇಂಟ್ರೆಸ್ಟ್ ಮಾತ್ರ. ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ ಏಜೆಂಟರಾಗಿ ಪಾಕಿಸ್ತಾನ ದೇಶದ ಒಂದು ಈಗ ನೋಡಿ, ನೀವು ಡೈವರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ರೀತಿ ಮಾತಾಡಿದ್ರೆ ಆಗುದಿಲ್ಲ. ನೀವು ನಿಮ್ಮ ಟಾರ್ಗೆಟ್ ಯಾರು ಅಂತ ಆಲೋಚನೆ ಮಾಡಿ ರಾಜ್ಯಕ್ಕೆ ಒಂದು ಬೆಳೆಸಲಿಕ್ಕೆ ಹೋಗಬೇಡಿ. ನರೇಂದ್ರ ಸ್ವಾಮಿ ಅವರು ಸಿಂಧಿಗೆಯಲ್ಲಿ ಯಾರು ಹಾಕಿದ್ರಿ? ನರೇಂದ್ರ ಸ್ವಾಮಿ ಅಧ್ಯಕ್ಷರೇ, ಅವ್ರು ಕೇಳಿ ಸಿಂಧಿಗೆಯಲ್ಲಿ ಜೆಂಡಾ ಹಾರಿಸಿದ್ರು. ಪಾಕಿಸ್ತಾನ ಜೆಂಡಾ ಹಾರಿಸಿ ಇವತ್ತು ಏನ್ ಹೇಳಿದ್ರು? ಮುಸಲ್ಮಾನರು ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ರು. ಎನ್ಕ್ವೈರಿ ಆಯ್ತು, ಪೊಲೀಸ್ಗೆ ಸಿಕ್ಕಂದ್ರು. ಯಾರವರು ಗೊತ್ತಿಲ್ವ? ಬಸನಗೌಡ್ರ ನಮ್ಗೆ ಯಾರವ್ರು ನಿಮ್ಗೆ ಗೊತ್ತಿಲ್ವಾ? ಷಡ್ಯಂತ್ರ ಮಾಡೋದು ನೀವು, ತೋರಿಸೋದು ಮುಸಲ್ಮಾನರನ್ನ. ನಾವು ಹೋರಾಟ ಮಾಡಿದ್ದೀನಿ ಅದ್ರ ಬಗ್ಗೆ. ಮಾಡೋದು ನೀವು, ಸಿಂಧಿಗೆಯಲ್ಲಿ ಹಾರಿಸಿದ ಜೆಂಡಾ ಅಲ್ಲಿ ಹೆಸರುಗಳಿದಾವೆ. ನಾನು JDS ಎಲ್ಲರ ಹೆಸರುಗಳಿದಾವೆ. ಅದನ್ನ ಹೋರಾಟ ಮಾಡಿದವರು ನಾವು. ಅವ್ರು ಯಾರು ಮಾಡಿದ್ದಾರೆ? ನೀವು ಹೋರಾಟ ಮಾಡ್ಲಿಲ್ಲ, ನಾ ಹೋರಾಟ ಮಾಡೀನಿ ಸಿಂಧಿಗೆಯಲ್ಲಿ. ನೀವೇನ್ ಮಾಡಿ ತಿಳ್ಕೊಂಡ್ರಿ? ನೀವೇನು ಮಾಡಿಲ್ಲ. ಸಿಕ್ಕೊಂಡವ್ರು ನಿಮ್ಮವ್ರು, ನೀವೇನು ಸುಡಗಾಡ ಮಾಡಲ್ಲ. MP ಪಾಲ್ರ ಸಿಕ್ಕೊಂಡವ್ರು ನಿಮ್ ಬೆಂಬಲಿಗರು ಮಾಡಿದ್ದು. ಸಿಕ್ಕೊಂಡವ್ರು ನಿಮ್ ಬೆಂಬಲಿಗರು ಎಕ್ಸ್ಪೋಸ್ ಆಗಿದ್ರಿ ನೀವು ಅಷ್ಟೇ. ಆಯ್ತು. ನರೇಂದ್ರ ಸ್ವಾಮಿ ಅವರು ನಾನು ಹೇಳಿದ ಆಕ್ಷೇಪಣೆ ಏನಂದ್ರೆ, ಅವ್ರು ಮಾತಾಡಿದ್ಕಂತ ಏನು ಆಕ್ಷೇಪಣೆ ಇಲ್ಲ. ಕೆಲವು ಶಬ್ದಗಳನ್ನ ಇಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಆಯ್ತು. ಅಂತ ಪದಗಳನ್ನ ತೆಗೆದಾಕ್ಬೇಕು. ನಾನ್ ಮಾತಾಡಿದ್ರೆ ಸರಿ ಇರುತ್ತಾ ಅಂತ ಹೇಳಿ ದಯಮಾಡಿ ನಾನ್ ಮಾತಾಡಿದ್ದು ತೆಗ್ಸಾಕಿ, ಅವ್ರು ಮಾತಾಡಿದ್ದು ತೆಗ್ಸಾಕಿ. ನಾನೇನು ಪರ್ಪಸ್ಲಿ ಮಾತಾಡ್ಲಿಲ್ಲ. ಈ ಶಬ್ದ ಮಾತಾಡಿದ್ರೆ ತಪ್ಪು ಅಂತ ಹೇಳಿದೆ ನಾನು. ಅವ್ರಿಗೇನ್ ಪಾಕಿಸ್ತಾನದ ಪರವಾಗಿ ಶಿಕ್ಷೆ ಕೊಡಿಸ್ಲಿ. ಅವ್ರು ಆಯ್ತು, ಒಂದು ನಿಮಿಷ ಕೊಡಿ, ಒಂದು ನಿಮಿಷ ಅವಕಾಶ ಕೊಡಿ. ರೆಡಿ, 1 ಸೆಕೆಂಡ್ ಅವಕಾಶ ಕೊಡಿ. 1 ಸೆಕೆಂಡ್ ನೋಡಿ. ಭಗವಂತ ಸೃಷ್ಟಿ ಮಾಡಿದಾಗ 100ಕ್ಕೂ 100 ಯಾರು ಕೂಡ ಪರ್ಫೆಕ್ಟ್ ಇಲ್ಲ. ಎಲ್ಲರಿಗೂ ಒಂದೊಂದು ನ್ಯೂನತೆ, ಒಂದೊಂದು ಸಮಸ್ಯೆ ಇರ್ತದೆ. ಆಗ ಒಂದೊಂದು ನ್ಯೂನತೆ ಒಂದು ಆಗ್ತದೆ. ಆದ್ರೆ ಯಾರಿಗೂ 100ಕ್ಕೂ 100 ದೇವರು ಪರ್ಫೆಕ್ಟ್ ಮಾಡಿಸಷ್ಟೇ ಆಗೋದಿಲ್ಲ. ಅದನ್ನು ಏನು ವಿಚಾರ ಇದೆಯಾ ಅದನ್ನ ತಗೊಳ್ಳ. ಮತ್ತೆ ಎಲ್ಲ ಕೂಡ ರೂಲ್ಸ್ ಪ್ರಕಾರ ಮಾಡ್ಲಿಕ್ಕೆ ನೆಕ್ಸ್ಟ್ ನಿಮ್ಮನ್ನೇ ಸ್ಪೀಕರ್ ಆಗಿ ಮಾಡ್ಲಿಕ್ಕೆ ನಾವು ಹೇಳ್ತೇವೆ. ಬಂದು ಕೂತ್ಕೊಳ್ಳಿ, 100ಕ್ಕೂ ನೀವು ಸರಿ ಮಾಡಿ ಅದನ್ನು. ಆಯ್ತು, ನಾನು ಮಾತಾಡಿ. जायकेदार पकवान का नाम बी ग्रैंड फैमिली रेस्टोरेंट, जहां मिलेंगे आपको हर तरह के वैरायटीज का खाना जो आपको उंगलियां चबाने पर कर देगा मजबूर। खाने के इस खजाने में आपके बर्थडे, कई तरह की पार्टियां और अपनों के साथ मिल बैठ के बिता सकते हैं खुशियों के पल। बी ग्रैंड फैमिली रेस्टोरेंट, सेंट्रल बस स्टैंड, बीजापुर।